ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2025ನೇ ಸಾಲಿನ ವೃಷಭ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವೀಗ ಈ 2025ನೇ ಸಾಲಿನಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾವು ಒಂದು ಕೆಲಸ ಮಾಡಬೇಕಾಗತ್ತೆ. ಅದೇನು ಅಂತ ಹೇಳಿ ಆದರೆ ಈಗ ಮುಂದೆ ಅಂದರೆ 2025ನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡುವುದಕ್ಕಿಂತಲೂ ಮುಂಚೆ ಈ 2024ನೇ ಸಾಲಿನಲ್ಲಿ ಏನೇನು ನಡೀತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ ಅಲ್ವಾ. ಅದನ್ನೊಂದ್ಸಲ ವಿಮರ್ಶೆ ಮಾಡಿಕೊಳ್ಬೇಕಾಗತ್ತೆ. ನಾನು ಈ 2024ನೇ ಸಾಲಿನ ವೃಷಭ ರಾಶಿಯ ವರ್ಷ ಭವಿಷ್ಯದ ವಿಡಿಯೋವನ್ನು ಒಂದು ವರ್ಷದ ಮುಂಚೆನೆ ಹಾಕಿದ್ದೀನಿ. ಅದನ್ನ ನೀವು ಒಂದು ಸಲ ಸಂಪೂರ್ಣವಾಗಿ ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡುವಂಥದ್ದು ಉತ್ತಮ, ಆಯ್ತಾ. ಯಾಕಂದ್ರೆ ಏನೇನು ಆಯಿತು 2024ರಲ್ಲಿ ಏನು ಹೇಳಿದ್ದೆ, ಏನೇನು ನಡೀತು ನಿಮ್ಮ ಜೀವನದಲ್ಲಿ ಅಂತ ಹೇಳಿ ನೀವು ಒಂದು ಸಲ ವಿಮರ್ಶೆ ಮಾಡ್ಕೊಂಡು ಬಂದು ನಂತರ ಈ 2025ರಲ್ಲಿ ಏನನ್ನ ನಡೆಯುತ್ತೆ ಅಂತ ಹೇಳಿ ನೋಡುವಂಥದ್ದು ಉತ್ತಮ. ಆದರೆ ಏನಾಗಿದೆ ಹೇಳಿ, ಆ ವಿಡಿಯೋ ಸಾಮಾನ್ಯ ಒಂದು 16-18 ನಿಮಿಷದವರೆಗೂ ಕೂಡ ಉಂಟು, ತುಂಬ ವಿಸ್ತಾರವಾಗಿ ಉಂಟು, ಆಯ್ತಾ. ಹಾಗಾಗಿ ನಾನೀಗ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿ ಆದರೆ ಆ ವಿಡಿಯೋದಲ್ಲಿ ಏನೇನು ವಿಷಯ ಇದೆಯೋ ಅದಿಷ್ಟನ್ನು ಕೂಡ ಅದರ ತಾತ್ಪರ್ಯವನ್ನು, ಅದರಲ್ಲಿ ಇರುವಂತಹ ಮುಖ್ಯವಾದ ಅಂಶಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು 2-3 ನಿಮಿಷದಲ್ಲಿ ನಿಮ್ಮ ಮುಂದೆ ಇಡ್ತೀನಿ, ಆಯ್ತಾ. ಆ ವಿಡಿಯೋದಲ್ಲಿ ಇದ್ದಂತಹ ಮುಖ್ಯಾಂಶಗಳು ಅದನ್ನ ನೀವು ಒಂದು ಸಲ ಅವಲೋಕನವನ್ನು ಮಾಡಿಕೊಂಡು, ಹೌದಾ ಈ ರೀತಿ ಹೇಳಿದ್ರು, ಏನೇನು ನಡೀತು, ಇವುಗಳನ್ನೆಲ್ಲ ಒಂದ್ಸಲ ಅವಲೋಕನವನ್ನು ಮಾಡಿಕೊಳ್ಳಿ, ಆಯ್ತಾ. 2024ರಲ್ಲಿ ಏನಾಯ್ತು ಅಂತ ಹೇಳಿ ಅದಾದ್ಮೇಲೆ ನಾವು ಈ 2025ನೇ ಸಾಲಿನಲ್ಲಿ ನಿಮ್ಮ ಮುಂದೆ ನಿಮಗೇನಾಗುತ್ತೆ ಅಂತ ಹೇಳಿ ನೋಡೋಣ. ಈಗ ಮೊದಲು ನಾವು ಹಿಂದಿನ ವರ್ಷ ಹೇಳಿದ್ದು 2024ರಲ್ಲಿ ಏನಾಯ್ತು ಅಂತ ಒಂದು 2-3 ನಿಮಿಷದಲ್ಲಿ ನಿಮ್ಮಲ್ಲಿ ಒಂದು ಸ್ವಾಭಿಮಾನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸುತ್ತಮುತ್ತ ಜನ ಇಟ್ಕೊಂಡು ಓಡಾಡುವಂತಹ ಒಂದು ಯೋಗ ಅಂತ ರಾಹು ಏಕಾದಶ ಭಾವದಲ್ಲಿ ಇರುವಾಗ ಮಕ್ಕಳ ಒಂದು ಸೌಖ್ಯವನ್ನು ಕೂಡ ಯೋಚನೆ ಮಾಡಬಹುದು. ಪತ್ನಿಯ ಆರೋಗ್ಯದಲ್ಲಿಯೂ ಕೂಡ ಏನು ಅಂತ ಹೇಳಿ ಆದ್ರೆ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ರಾಜಕೋಪೋ ಯಶೋಹಾನಿ ಉದ್ಯೋಗಸ್ಯ ವಿರೋಧಕಂ ಅಂತ ಹೇಳಿ ಹೇಳಿರುವಂಥದ್ದು. ಕೋಪಃ ಒಂದು ಸ್ವಲ್ಪ ಮಟ್ಟಿಗೆ ಏನು ಮೇಲಧಿಕಾರಿಗಳ ಜೊತೆಗೆ ವೈಮನಸ್ಯ ಉಂಟಾಗುವಂತಹ ಸಂಭವ ಇರುತ್ತೆ, ಆಯ್ತಾ. ಅದನ್ನು ಉದ್ಯೋಗಸ್ಯ ವಿರೋಧಕಂ, ಉದ್ಯೋಗದ ವಿಷಯದಲ್ಲಿ ಒಂದು ಸ್ವಲ್ಪ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಈಗಲೂ ಕೂಡ ಮುಂದುವರಿಯುತ್ತೆ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ವಿದ್ಯಾಕೀರ್ತಿ ಧನಕ್ಷಯ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳು ಏನು ಅಂತ ಹೇಳಿ ಆದ್ರೆ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ, ಆಯ್ತಾ. ಅದರ ಮೇಲೆ ಏನು ಧನಕ್ಷಯ, ಹಣಕಾಸಿನ ವಿಷಯದಲ್ಲಿ ಕ್ಷಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿ ಹೇಳಿರುವಂಥದ್ದು. ಅಂದ್ರೆ ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ. ವಿದ್ಯಾರ್ಥಿಗಳು ಮಾತ್ರ ವಿದ್ಯಾಭ್ಯಾಸದ ಕಡೆಗೆ ಏನು ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ, ಆಯ್ತಾ. ಏನಾಗುತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಏಕಾಗ್ರತೆಯ ಕೊರತೆ ಅಂತ ಹೇಳುವಂಥದ್ದು ಕಾಡುವಂತಹ ಸಂಭವ ಇರುತ್ತೆ. ಅಂದ್ರೆ ಏನಾಗುತ್ತೆ ಇನ್ನು ಉಳಿದಂತಹ ಎಲ್ಲಾ ವಿಷಯಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ಏನು ಹೊರಗಡೆ ಏನಾದ್ರೂ ಕಲೆಗಳಲ್ಲಿ ಆಸಕ್ತಿ ಎಲ್ಲ ಇದ್ದಂತಹ ಪಕ್ಷದಲ್ಲಿ ಅದರಲ್ಲೆಲ್ಲ ಅಭಿವೃದ್ಧಿ ಆಗುತ್ತೆ, ಆಯ್ತಾ. ಆದ್ರೆ ವಿದ್ಯೆಗೆ ಓದುವಂತಹ ಒಂದು ವಿಷಯದಲ್ಲಿ ಮಾತ್ರ ಒಂದು ಸ್ವಲ್ಪ ಏನು ಏಕಾಗ್ರತೆಯ ಒಂದು ಅಭಾವ ಅಂತ ಹೇಳುವಂಥದ್ದು ಕಾಡುತ್ತೆ. ಆ ರೀತಿ ಮಾಡಬಾರ್ದು, ಹೆಚ್ಚಿನ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಒಂದು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ಅವಲೋಕನವನ್ನು ಮಾಡಿದವಾಗ ನಾನು ಮುಂಚೆನೆ ಹೇಳಿದ ಹಾಗೆ ಈ ವರ್ಷ ಕೂಡ ಸಮಸ್ಯೆ ಇದೆ, ಆದ್ರೆ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಎಷ್ಟೋ ಮಟ್ಟಿಗೆ ಏನು ಅಂತ ಹೇಳಿ ಆದ್ರೆ ಉತ್ತಮವಾಗಿದೆ ಅಂತ ಹೇಳಿ. ಮುಖ್ಯವಾಗಿ ಆಲಸ್ಯವನ್ನು ಬಿಡಬೇಕು. ಎಲ್ಲರಿಗೂ ಹೇಳ್ತಾ ಇರುವಂತದ್ದು ಇದು, ಆಲಸ್ಯವನ್ನು ಬಿಡಬೇಕಾಯ್ತಾ. ಏನಾಗುತ್ತೆ ಬೃಹಸ್ಪತಿ ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ಒಂದಷ್ಟು ಆಲಸ್ಯ ಅಂತ ಹೇಳುವಂಥದ್ದು ಕಾಡುತ್ತೆ. ಅಂದ್ರೆ ಯಾವುದೇ ಕೆಲಸ ನಾಳೆ ಮಾಡೋಣ, ಇವತ್ತೀಗ ಬೇಡ, ನಾಳೆ ಮಾಡೋಣ ಅಂತ ಹೇಳಿ ಮುಂದಾಗ್ತಾ ಹೋಗ್ಬಾರ್ದು, ಆಯ್ತಾ. ಆ ರೀತಿಯಾಗಿ ಆಲಸ್ಯವನ್ನು ಬಿಡಬೇಕು. ಆ ರೀತಿಯಾಗಿ ಆಲಸ್ಯವನ್ನು ಆಲಸ್ಯ ಮಾಡ್ತಾ ಹೋದ್ರೆ ಅಂದ್ರೆ ಎಲ್ಲ ಕೆಲಸ ನಾಳೆ ಮಾಡ್ತಾ ಹೋಗೋಣ ಮಾಡೋಣ ಅಂತ ಹೇಳಿ ಆ ರೀತಿಯಾಗಿ ಆಲಸ್ಯವನ್ನು ಮಾಡ್ಕೊಂಡ್ರೆ ಸಮಸ್ಯೆ ಆಗುತ್ತೆ. ಇದಿಷ್ಟು ಕೂಡ ನಿಮಗೆ 2024ರಲ್ಲಿ ನಡೆದಂತಹ ಫಲಗಳು, ಆಯ್ತಾ. ಈಗ ಇದು ತಾತ್ಪರ್ಯ ಏನು ಅಂತ ಹೇಳಿ ಆದ್ರೆ 2023 ಅಂತ ಹೇಳುವಂಥದ್ದು ನಿಮಗೆ ತುಂಬಾ ಕಷ್ಟ ಆಗಿತ್ತು, ಆಯ್ತಾ. ಅದಕ್ಕೆ ಹೋಲಿಸಿದಂತಹ ಪಕ್ಷದಲ್ಲಿ ಈ 2024
ಅಂದರೆ ಹೋದ ವರ್ಷ ನಿಮ್ಗೆ ಏನು ಹೇಳಿ ಒಂದು ಮಟ್ಟಿಗೆ ಏನು ಚೆನ್ನಾಗಿತ್ತು ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಅಂದರೆ 2023ರಲ್ಲಿ ನಿಮ್ಮ ತಲೆ ಮೇಲೆ ಒಂದು 100 kg ಮೂಟೆಯನ್ನು ಹೊತ್ಕೊಂಡು ಹೋಗುವಷ್ಟು ಕಷ್ಟ ಇದ್ರೆ 2024ರಲ್ಲಿ ಅದರಲ್ಲಿ ಒಂದು ಅರ್ಧ ಕಮ್ಮಿ ಆಯ್ತು, ಅಂದರೆ ಒಂದು 50 kg ಹೊತ್ಕೊಂಡು ಹೋಗುವಾಗ ಆಯಿತು. ಆಯ್ತಾ? ಆದರೆ ಈ ವರ್ಷ 2025 ಏನಾಗುತ್ತೆ ಅಂತ ಹೇಳಿ ಆದರೆ ಆ ಅರ್ಧ ಕಷ್ಟ ಇತ್ತಲ್ಲ, ಒಂದು 50 kg ಮೂಟೆಯನ್ನು ಹೊತ್ಕೊಂಡು ಹೋಗುವಷ್ಟು ಕಷ್ಟ ಇತ್ತಲ್ಲ, ಅದು ಕೂಡ ಪರಿಹಾರ ಆಗಿ ಹೋಗುತ್ತೆ. ಅಂದರೆ ಈ ವರ್ಷದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಸಂಪೂರ್ಣವಾಗಿ ಪರಿಹಾರ ಆಗಿ ಹೋಗುತ್ತೆ. ಆಯ್ತಾ? ನಿಮ್ಗೆ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮೊದಲನೇದಾಗಿ ಈ 2025ನೇ ಸಾಲಿನಲ್ಲಿ ಮೊದಲ ಒಂದು 3 ತಿಂಗಳು ನಿಮಗೆ ಮಧ್ಯಮವಾಗಿದೆ. ಆಯ್ತಾ? ಅದಾದಮೇಲೆ ನಿಮಗೆ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುವುದಕ್ಕೆ ಶುರುವಾಗುತ್ತೆ. ಅದಾದಮೇಲೆ ನಿಮಗೆ ಸಂಪೂರ್ಣವಾಗಿ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನಾವೀಗ ಏನು ಮಾಡ್ತೀವಿ ಹೇಳಿ, ಒಂದು ವರ್ಷದ ಭವಿಷ್ಯವನ್ನು ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ನಾವು ಪ್ರಮುಖವಾಗಿ 4 ಗ್ರಹಗಳನ್ನು ಗಣನೆಗೆ ತೆಗೆದುಕೊಳ್ತೀವಿ. ಬೃಹಸ್ಪತಿ ಗ್ರಹ, ಶನಿ ಗ್ರಹ, ರಾಹು ಗ್ರಹ ಮತ್ತು ಕೇತು ಗ್ರಹ. ಈಗ ಇದರಲ್ಲಿ ಈ ವರ್ಷದಲ್ಲಿ ನಿಮಗೆ ಶನಿಗ್ರಹ ಅತ್ಯಂತ ಉತ್ತಮವಾಗಿ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಶನಿಗ್ರಹದಿಂದ ಸಂಪೂರ್ಣವಾಗಿ ಎಷ್ಟು ಒಳ್ಳೆ ಫಲ ಪ್ರಾಪ್ತಿ ಆಗಬಹುದೋ ಅಷ್ಟೂ ಕೂಡ ಒಳ್ಳೆ ಫಲ ಅಂತ ಹೇಳುವಂಥದ್ದು ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಬೃಹಸ್ಪತಿ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಈ ವರ್ಷದಲ್ಲಿ ಸ್ಥಿತವಾಗಿರುತ್ತೆ. ಈ ಬೃಹಸ್ಪತಿ ಗ್ರಹದಿಂದಲೂ ಕೂಡ ಎಷ್ಟು ಒಳ್ಳೆ ಫಲಗಳು ಪ್ರಾಪ್ತಿ ಆಗಬಹುದು ಅಷ್ಟೂ ಕೂಡ ಒಳ್ಳೆ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಮುಖ್ಯವಾಗಿ ಈ ಶನಿಗ್ರಹ ಮತ್ತು ಬೃಹಸ್ಪತಿ ಗ್ರಹ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಈ ವರ್ಷದಲ್ಲಿ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ಶನಿಗ್ರಹ ಮಾರ್ಚ್ 29ನೇ ತಾರೀಕಿನಂದು ಮೀನರಾಶಿಗೆ ಪ್ರವೇಶವನ್ನು ಮಾಡುತ್ತೆ. ಏನೇನು ಫಲ ಉಂಟಾಗುತ್ತೆ ಇದರಿಂದ ನೋಡ್ತಾ ಹೋಗೋಣ. ಆ ಸಂದರ್ಭದಲ್ಲಿ ಲಾಭಸ್ಥೇನ್ಯ ವಧು ಸಮಾಗಮ ಧನಾಯಾನ ಪ್ರತಾಪೋದಯ ಅಂತ ಹೇಳಿರುವಂಥದ್ದು ಮುಖ್ಯವಾಗಿ ಲಾಭಸ್ಥಾನ ಹೇಳಿದ್ನಲ್ಲ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ವರ್ಷದಲ್ಲಿ ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಮನೆಯ ಹಿರಿಯ ವ್ಯಕ್ತಿಗಳೊಂದಿಗೆ ಏನಾದರೂ ವೈಮನಸ್ಯಗಳು ಉಂಟಾಗಿದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುತ್ತೆ. ಅಂದರೆ ತಂದೆ ಆಗಿರಬಹುದು ಅಥವಾ ನಿಮಗಿಂತ ಒಟ್ಟಿನಲ್ಲಿ ವಯಸ್ಸಾದಂತಹ ವ್ಯಕ್ತಿಗಳ ಜೊತೆಗೆ ಏನಾದರೂ ಗಲಾಟೆಗಳಾಗಿರುವಂಥದ್ದು, ಈ ರೀತಿಯಾಗಿ ಏನೋ ಅಥವಾ ಸಣ್ಣ ಪುಟ್ಟ ಮನಸ್ತಾಪಗಳೆಲ್ಲ ಉಂಟಾಗಿದ್ರೆ ಅದೆಲ್ಲ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಮತ್ತೆ ಅವರ ಒಂದು ಸಹಕಾರ ಅಂತ ಹೇಳುವಂಥದ್ದು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಏನು ಹಿರಿಯರ ಒಂದು ಸಹಕಾರ ಅಂತ ಹೇಳುವಂಥದ್ದು ಕೂಡ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪರಿಶ್ರಮ ಪಟ್ಟು ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಪರಿಶ್ರಮ ಅಂದರೆ ದೈಹಿಕ ಪರಿಶ್ರಮವನ್ನು ಪಟ್ಟು ಯಾರು ಕೆಲಸವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳಿಗೆ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಕೂಲಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಇಂಧನಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಈ ಪೆಟ್ರೋಲು ಮತ್ತು ಡೀಸೆಲ್ ಈ ರೀತಿಯಾಗಿ ಇಂಧನಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಈ ವರ್ಷದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಇನ್ನು ಕಲ್ಲುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸ, ಹಾಗೆ ಮನೆಯನ್ನು ಕಟ್ಟುವಂಥದ್ದು, ಇಂತಹ ಕೆಲಸವನ್ನು ಮಾಡುವವರಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಒಟ್ಟಲ್ಲಿ ಎಲ್ಲರಿಗೂ ಕೂಡ ಯಾವುದೇ ಉದ್ಯೋಗವನ್ನು ಮಾಡ್ತಾ ಇದ್ರೂ ಕೂಡ ಏನು ಉದ್ಯೋಗದ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ನಿಮ್ಮ ಪರಿಶ್ರಮವನ್ನು ನಿಮ್ಮ ಮೇಲಧಿಕಾರಿಗಳು ಗಮನಿಸ್ತಾರೆ ಅಥವಾ ನಿಮ್ಮ ಒಂದು ಪ್ರಾಮಾಣಿಕತೆಗೆ ಬೆಲೆ ಅಂತ ಹೇಳುವಂಥದ್ದು ಸಿಗುತ್ತೆ. ಏನಾಗುತ್ತೆ ಹೇಳಿ, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಿ, ಆಯ್ತಾ? ಆದರೆ ಏನು ಹೇಳಿ, ಅದು ಯಾರ ಗಮನಕ್ಕೂ ಕೂಡ ಬರ್ತಾ ಇರೋದಿಲ್ಲ. ಅಥವಾ ನಿಮ್ಮಲ್ಲಿ ಒಳ್ಳೆ ಪ್ರಾಮಾಣಿಕತೆ ಇರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ತೀರಿ, ಆದರೆ ಅದನ್ನು ಯಾರು ಪ್ರಶಂಸೆನೂ ಮಾಡೋದಿಲ್ಲ, ಅದನ್ನು ಗಮನಿಸುವುದೂ ಇಲ್ಲ. ಆ ಥರ ಆಗ್ತಿರುತ್ತೆ ಕೆಲವು ಸಲ. ಆದರೆ ಈಗ ಆ ರೀತಿ ಆಗುವುದಿಲ್ಲ. ನಿಮ್ಮ ಒಂದು ಪರಿಶ್ರಮ, ನೀವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀರಿ ಅಥವಾ ನಿಮ್ಮ ಒಂದು ಪ್ರಾಮಾಣಿಕತೆಗೆ ಬೆಲೆ ಸಿಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗಂತೂ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಅಥವಾ ಏನಾದರೂ ಸ್ವಂತ ಉದ್ಯೋಗ ಮಾಡಬೇಕಪ್ಪ ನಾನು ಅಂಥೇಳಿ ಏನಾದರೂ ನಿಮಗೆ ಆಸೆ ಇದ್ದರೆ ಧೈರ್ಯವಾಗಿ ಶುರು ಮಾಡಿಬಿಡ್ಬೋದು, ಆಯಿತಾ? ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅದಕ್ಕೂ ಕೂಡ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಇನ್ನು ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ
ಸ್ಥಿರಂ ವಿತ್ತಮಾಯು ಸ್ಥಿರಂ ಮಾನಸಂಚ ಸ್ಥಿರಾನೈವ ರೋಗಾದಯೋ ನ ಸ್ಥಿರಾಣಿ ಅಪತ್ಯಾನಿ ಶೂರ ಶತಾದೇಕ ಏವ ಪ್ರಪಂಚಾಧಿಕೋ ಲಾಭಗೆ ಭಾನುಪುತ್ರೆ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ಸ್ಥಿರಂ ವಿತ್ತಮಾಯು, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಯಾವುದೇ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಉಂಟಾಗುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಸ್ಥಿರಂ ಮಾನಸಂಚ, ಮುಖ್ಯವಾಗಿ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತೆ, ಒಂದು ದೃಢವಾದಂತಹ ಮನಸ್ಸು ಅಂತ ಹೇಳುವಂಥದ್ದು ಇರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದನ್ನು ಪೂರ್ತಿ ಮಾಡಿ ನೀವು ಮುಗಿಸ್ತೀರಿ, ಆಯ್ತಾ. ಇನ್ನು ಏನು ಅದೇ ಹೇಳಿದ್ದು, ಸ್ಥಿರಾನೈವ ರೋಗಾದಯ, ಏನು ರೋಗಗಳೆಲ್ಲ ಏನು ಗುಣವಾಗಿ ಹೋಗ್ತವೆ. ಏನಾದರೂ ತುಂಬ ದಿನಗಳಿಂದ ಕಾಡುತ್ತಿದ್ದಂತಹ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಬಗೆಹರಿಯುವುದಕ್ಕೆ ಈ ವರ್ಷದಲ್ಲಿ ಅತ್ಯಂತವಾಗಿ ಅವಕಾಶ ಇದೆ. ಮುಖ್ಯವಾಗಿ ಶೂರ ಶತಾದೇಕ ಏವ ಪ್ರಪಂಚಾಧಿಕೋ ಲಾಭಗೆ ಭಾನುಪುತ್ರೆ, ಅಂದ್ರೆ ಏನು 100 ಜನರಲ್ಲಿ ನೀವು ಎದ್ದು ಕಾಣುವಂತಹ ಯೋಗ ಅಂತ. ಅಂದ್ರೆ ನಿಮಗೆ ಒಂದು ಗೌರವದ ಪ್ರಾಪ್ತಿ ಉಂಟಾಗುತ್ತೆ, ಆಯ್ತಾ. ಎಲ್ಲರ ಮಧ್ಯದಲ್ಲಿ ನೀವೊಂದು ಎದ್ದು ಕಾಣುವಂತಹ ಯೋಗ, ಅಷ್ಟೊಂದು ನಿಮಗೆ ಗೌರವ ಸಿಗುತ್ತೆ, ಅಷ್ಟೊಂದು ನಿಮಗೆ ಕೀರ್ತಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿರುವಂಥದ್ದು. ಇದೆಲ್ಲ ಯಾಕೆ ಹೇಳಿ, ಶನಿಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ನಿಮ್ಗೆ ಈಗ ಅಷ್ಟು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಯಾವಾಗಿಂದ ಅಂತ ಹೇಳಿದ್ರೆ ಅದೇ ಈ ಮಾರ್ಚ್ ಮುಗಿದ ಮೇಲೆ, ಆಯ್ತಾ. ಅಲ್ಲಿವರೆಗೆ ಒಂದು ಮೊದಲನೇ 3 ತಿಂಗಳು ಒಂದು ಸ್ವಲ್ಪ ಮಧ್ಯಮವಾಗಿರುತ್ತೆ. ಅದಾದ್ಮೇಲೆ ನಿಮಗೆ ಈ ರೀತಿಯಾದಂತಹ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುವುದಕ್ಕೆ ಶುರುವಾಗುತ್ತೆ. ಒಂದನೇದಾಗಿ ಈ ಶನಿಗ್ರಹದಿಂದ ಇದಿಷ್ಟು ಫಲ ಪ್ರಾಪ್ತಿ ಆಗುತ್ತೆ, ಇದಕ್ಕೆ ನೀವು ಸಂತೋಷ ಪಡಬೇಕು. ಇನ್ನೂ ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿ ಆದರೆ, ಈ ಶನಿಗ್ರಹ ಈ ಮಾರ್ಚಿಂದ ಹಿಡಿದು ಮಾರ್ಚ್ 29ರಿಂದ ಹಿಡಿದು ಈ ರೀತಿಯಾಗಿ ಉತ್ತಮವಾದ ಫಲ ಕೊಡುವುದಕ್ಕೆ ಶುರು ಮಾಡುತ್ತಲ್ಲ. ಇನ್ನು ಬೃಹಸ್ಪತಿ ಗ್ರಹ ಇದೆಯಲ್ಲ, ಅದು ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದೆ. ಅದು ಅಷ್ಟೊಂದೇನು ಉತ್ತಮ ಅಲ್ಲ, ನಾವೀಗ ನೋಡಿದ್ವಲ್ಲ ಹೋದ ವರ್ಷದಲ್ಲೆಲ್ಲ ಏನು ಫಲ ಪ್ರಾಪ್ತಿ ಆಯಿತು ಅಂತ ಹೇಳಿ. ಆ ಬೃಹಸ್ಪತಿ ಗ್ರಹ ಈ ಯಾವಾಗ ಮೇ ತಿಂಗಳಲ್ಲಿ ಏನಾಗುತ್ತೆ, ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತೆ, ಆಯ್ತಾ. ಅಲ್ಲಿಂದ ನಿಮಗೆ ಆ ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಹಾಗಾಗಿ ಈ ಮೇಯಿಂದ ಹಿಡಿದು ಏನಾಗುತ್ತೆ, ಈ ಬೃಹಸ್ಪತಿ ಗ್ರಹದಿಂದಲೂ ಕೂಡ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಏನೇನಾಗುತ್ತೆ ನೋಡ್ತಾ ಹೋಗೋಣ. ದ್ವಿತೀಯ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇರುವಾಗ ಮನಸ್ಸೌಖ್ಯಂ ಯಶೋವೃದ್ಧಿ ಸೌಭಾಗ್ಯಂಚ ಧನಾಗಮ ಧರ್ಮವ್ಯಯಂ ಮನಸ್ಸೌಖ್ಯಂ ದ್ವಿತೀಯ ಸ್ಥಾನಗೆ ಗುರವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಮನಸ್ಸೌಖ್ಯ, ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಅದೇ ಅಲ್ವಾ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಾವು ಎಲ್ಲರನ್ನೂ ಯಾಕಾಗಿ ಮಾಡ್ತೀವಿ ಹೇಳಿ, ಸಂತೋಷವಾಗಿರಬೇಕು ಅಲ್ವಾ. ಅದೇ ಕಾರಣ. ತಾತ್ಪರ್ಯ ಏನು, ನಮಗೆ ಕೊನೆಗೆ ಸಂತೋಷ. ನಾವು ಯಾವುದೇ ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಏನು ಹೇಳಿ ನಮಗೊಂದು ಸಂತೋಷ ಪ್ರಾಪ್ತಿ ಆಗಬೇಕು ಅಂತ ಹೇಳಿ. ಮುಖ್ಯವಾಗಿ ಆ ಮನಸ್ಸೌಖ್ಯ ಅಂಥೇಳಿ, ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದು ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಯಶೋವೃದ್ಧಿ, ಕೀರ್ತಿಯ ಪ್ರಾಪ್ತಿ ಅಂತ ಹೇಳುವಂಥದ್ದು ಕೂಡ ಉಂಟಾಗುತ್ತೆ. ಸೌಭಾಗ್ಯ, ಧನಾಗಮ, ಹಣಕಾಸಿನ ವಿಚಾರದಲ್ಲಿ ನಾನು ಹಿಂದೆನೇ ಹೇಳಿದೆ. ಒಂದು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸ್ಥಾನ ಅಂದರೆ ದ್ವಿತೀಯ ಭಾವ, ಇನ್ನೊಂದು ಲಾಭ ಏಕಾದಶ ಭಾವ, ಆಯ್ತಾ. ಇವೆರಡೂ ಕೂಡ ಅತ್ಯಂತ ಉತ್ತಮವಾಗಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಈ ವರ್ಷದಲ್ಲಿ ನೀವು ಯೋಚನೆ ಮಾಡುವಂತಹ ಅವಶ್ಯಕತೆನೇ ಇಲ್ಲ. ಧರ್ಮವ್ಯಯಂ, ಹಾಗೆ ಒಂದು ಸ್ವಲ್ಪ ವ್ಯಯವೂ ಕೂಡ ಉಂಟಾಗುತ್ತೆ, ಆದರೆ ಹೆದರುವಂತಹ ಅವಶ್ಯಕತೆ ಇಲ್ಲ. ಧರ್ಮವ್ಯಯಂ, ಒಳ್ಳೆ ಕೆಲಸಕ್ಕಾಗಿ ವ್ಯಯ ಮಾಡ್ತೀರಿ, ಒಂದಷ್ಟು ಧಾರ್ಮಿಕ ಕಾರ್ಯಗಳಿಗಾಗಿ ವ್ಯಯ ಮಾಡ್ತೀರಿ, ಒಂದಷ್ಟು ಒಳ್ಳೆಯ ಕೆಲಸಗಳಿಗಾಗಿ ನಿಮ್ಮಿಂದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು, ಆಯ್ತಾ. ಹಾಗಾಗಿ ಇದು ಒಳ್ಳೆಯ ವ್ಯಯ, ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೇಕಾದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಂದಷ್ಟು ಧಾರ್ಮಿಕ ಕಾರ್ಯಗಳಿಗೂ ನೀವು ವ್ಯಯ ಮಾಡ್ತೀರಿ, ಅದು ಒಳ್ಳೆಯ ಫಲವೇ. ಇನ್ನೇನೇನಾಗುತ್ತೆ, ಮುಖ್ಯವಾಗಿ ವಾಕ್ಚಾತುರ್ಯ ಅಂತ ಹೇಳುವಂಥದ್ದು ಹೆಚ್ಚಾಗುತ್ತೆ. ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತೀರಿ ನೀವು ಮಾತಿನಿಂದಲೇ ಒಂದಷ್ಟು ಲಾಭವನ್ನು ಮಾಡಿಕೊಳ್ತೀರಿ. ಇನ್ನು ಮಾತಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಅಂದರೆ ಏನು ಹೇಳಿ, ಈ ಮುಖ್ಯವಾಗಿ ಬೃಹಸ್ಪತಿ ಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ ಕವಿತ್ವೇ ಮತಿಹಿ ಅಂತ ಹೇಳಿರುವಂಥದ್ದು. ಅಂದರೆ ಈ ಕವಿಗಳಿಗೆ, ಇನ್ನು ಮಾತಿಗೆ ಸಂಬಂಧಪಟ್ಟಿರುವಂಥ ಕೆಲಸ ಅಂದರೆ ಶಿಕ್ಷಕರು ಇವರುಗಳಿಗೆ, ಅದಾದ್ಮೇಲೆ ಲೇಖಕರುಗಳಿಗೆ, ಈ ರೀತಿಯಾಗಿ ಇವರಿಗೆಲ್ಲ ಅವರ ಉದ್ಯೋಗದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆಯೇ
ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅಂದರೆ ಪುಸ್ತಕದ ಮಾರಾಟವನ್ನು ಮಾಡುವಂಥವರಾಗಿರಬಹುದು, ಅಥವಾ ಲೇಖನ ಸಾಮಗ್ರಿಗಳ ಮಾರಾಟವನ್ನು ಮಾಡುವಂಥವರಾಗಿರಬಹುದು, ಅಥವಾ ಈ ಸ್ಕೂಲು ಕಾಲೇಜುಗಳನ್ನು ನಡೆಸುವಂತಹ ವ್ಯಕ್ತಿಗಳಾಗಿರಬಹುದು. ಈ ರೀತಿಯಾಗಿ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೂ ಕೂಡ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಇನ್ನು ವಿದ್ಯಾರ್ಥಿಗಳಿಗಂತೂ ಕೇಳುವುದೇ ಬೇಡ, ಆಯ್ತಾ. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಉತ್ತಮವಾಗಿದೆ ಈ ವರ್ಷ, ಯೋಚನೆ ಮಾಡೋದೇ ಬೇಡ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಈ ಹಿಂದೆ ಹೂಡಿಕೆ ಮಾಡಿದ್ದಂತಹ ಕೆಲವೊಂದಷ್ಟು ಹಣ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಿರ್ತೀರಿ ಒಂದಷ್ಟು ದುಡ್ಡು, ಅದೆಲ್ಲ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಥವಾ ನಿಮಗೆ ಏನಾದರೂ ಬರಬೇಕಾಗಿರುವಂತಹ ಹಣ ಬಾಕಿ ಉಳಿದಿದ್ರೆ ಅದೆಲ್ಲ ಈ ವರ್ಷದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಅಂದರೆ ಯಾರಿಗೋ ಕೊಟ್ಟಿರ್ತೀರಿ ಅಥವಾ ಏನೋ ಒಂದು ಇದು ಮಾಡಿರ್ತೀರಿ, ನಿಮಗೆ ಒಟ್ಟಿನಲ್ಲಿ ಹಣ ಬರಬೇಕಾಗಿರುತ್ತೆ, ಆದರೆ ಅದು ಸಿಗ್ತಾ ಇರುವುದಿಲ್ಲ. ಅಂತಹ ಸಮಸ್ಯೆಗಳಿದ್ರೆ ಅವುಗಳು ಕೂಡ ನಿವಾರಣೆ ಆಗುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಒಟ್ಟಿನಲ್ಲಿ ಏನು ಗೊತ್ತಾ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಏನೇನು ಸಮಸ್ಯೆ ಇದೆಯೋ ಅದೆಲ್ಲ ಬಗೆಹರಿದು ಹೋಗುತ್ತೆ, ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ. ಇನ್ನು ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರದಲ್ಲಿ ಏನಾದರೂ ವಿವಾದಗಳೆಲ್ಲ ಇದ್ದಂತಹ ಪಕ್ಷದಲ್ಲಿ ಅದೆಲ್ಲ ಈ ವರ್ಷದಲ್ಲಿ ನಿಶ್ಚಯವಾಗಿಯೂ ಬಗೆಹರಿಯುತ್ತೆ, ಆಯಿತಾ. ಇನ್ನು ಕುಟುಂಬ ಸೌಖ್ಯ ಅಂಥೇಳಿ ಅದೇನು ಹೇಳಿ, ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿಯೂ ಕೂಡ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಕುಟುಂಬದಲ್ಲೆಲ್ಲ ಸಂತೋಷ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ನಿಮಗೆ ಎಲ್ಲ ಕಡೆಯೂ ಕೂಡ ಗೌರವದ ಪ್ರಾಪ್ತಿಯೂ ಉಂಟಾಗುತ್ತೆ. ಇನ್ನೊಂದು ಮುಖ್ಯವಾದ ಒಂದು ವಿಷಯ ಏನು ಗೊತ್ತಾ, ವಿವಾಹಾಪೇಕ್ಷೆಗಳಿಗೆ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಗುರುಬಲ ಅಂತ ಹೇಳುವಂಥ ಸಂಪೂರ್ಣವಾಗಿದೆ, ಯೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಒಂದು 5ನೇ ತಿಂಗಳಾದ್ಮೇಲೆ, ಆಯಿತಾ. ಹಾಗಾಗಿ ಏನಾದರೂ ವಿವಾಹಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಅತ್ಯಂತ ಉತ್ತಮವಾಗಿದೆ ಈ ವರ್ಷ. ಇನ್ನು ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗವೂ ಕೂಡ ಪ್ರಾಪ್ತಿಯಾಗುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಈ ವರ್ಷ ಉತ್ತಮವಾಗಿದೆ. ಒಟ್ಟಿನಲ್ಲಿ ಏನು ಗೊತ್ತಾ ತಾತ್ಪರ್ಯ, ಇಷ್ಟು ಯೋಚನೆ ಮಾಡಿದ್ವಲ್ಲ ಇದೆಲ್ಲ ಈಗ ಯೋಚನೆ ಮಾಡಿದ್ದು ಬೃಹಸ್ಪತಿ ಗ್ರಹದಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಸಾಮಾನ್ಯ ಒಂದು 5ನೇ ತಿಂಗಳಾದ್ಮೇಲೆ ಈ ಎಲ್ಲ ಫಲಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟಿನಲ್ಲಿ ಈಗ ಇದಿಷ್ಟನ್ನು ಯೋಚನೆ ಮಾಡಿದ್ವಲ್ಲ, ಇದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಒಂದು ಈ ವರ್ಷದ ಮೊದಲನೇ 3 ತಿಂಗಳು ನಿಮಗೆ ಮಧ್ಯಮವಾಗಿದೆ, ಆಯಿತಾ. ಈ 3ನೇ ತಿಂಗಳು ಆದಮೇಲೆ ಮಾರ್ಚ್ ಆದಮೇಲೆ ನಿಮಗೆ ಅಭಿವೃದ್ಧಿ ಉಂಟಾಗುವುದಕ್ಕೆ ಆರಂಭ ಆಗುತ್ತೆ. ಅದರಲ್ಲೂ 5ನೇ ತಿಂಗಳಾದ್ಮೇಲಂತೂ ಸಂಪೂರ್ಣವಾಗಿ ನಿಮಗೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಏನಾಗಿದೆ, ಈ ರಾಹುಗ್ರಹ ಮತ್ತು ಕೇತುಗ್ರಹದ ಒಂದು ಇದಿಷ್ಟು ಕೂಡ ಈಗ ನೋಡಿದ್ದು ಬೃಹಸ್ಪತಿ ಗ್ರಹದ ಸ್ಥಿತಿ. ಈಗ ರಾಹುಗ್ರಹ ನಿಮಗೆ ದಶಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ನೀವು ಒಂದು ವಿಚಾರದಲ್ಲಿ ಏನು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಉದ್ಯೋಗದ ಎಲ್ಲ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ, ಚೆನ್ನಾಗಿದೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಎಲ್ಲ ಉಂಟಾಗುತ್ತೆ. ಆದರೆ ರಾಹುಗ್ರಹ ಒಂದು ದಶಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಉದ್ಯೋಗದ ಸ್ಥಳದಲ್ಲಿ ನೀವು ಆದಷ್ಟು ಶಾಂತಿಯುತವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಉದ್ಯೋಗದ ಸ್ಥಳದಲ್ಲಿ ಸುಮ್ಮನೆ ಸಿಟ್ಟು ಬರುವಂಥದ್ದು ಇರಬಹುದು, ಈ ರೀತಿ ಎಲ್ಲ ಆಗುವುದಕ್ಕೆ ಅತಿ ಹೆಚ್ಚು ಅವಕಾಶ ಇರುತ್ತೆ. ಹಾಗಾಗಿ ಉದ್ಯೋಗದ ಸ್ಥಳದಲ್ಲಿ ಮಾತ್ರ ನೀವು ಕೋಪವನ್ನು ನಿಯಂತ್ರಣ ಮಾಡಿ ಇಟ್ಕೊಳ್ಬೇಕು, ಆಯಿತಾ. ಅದೊಂದು ವಿಚಾರದಲ್ಲಿ ಒಂಚೂರು ಜೋಪಾನವಾಗಿರ್ಬೇಕು. ಮತ್ತು ಉಳಿದಂತೆ ಉದ್ಯೋಗದ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಅದರ ಕೋಪವನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಅದು ಒಂದು. ಇನ್ನೊಂದು, ಕೇತುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಈ ಜೂಜನ್ನು ಆಡುವಂಥದ್ದು ಇಂಥದ್ರಿಂದೆಲ್ಲ ಒಂದು ಸ್ವಲ್ಪ ನೀವು ದೂರ ಇರಬೇಕಾಗುತ್ತೆ. ಹಣಕಾಸಿಗೆ ತುಂಬ ಚೆನ್ನಾಗಿದೆ, ಆಯಿತಾ. ಯಾರು ಪರಿಶ್ರಮವನ್ನು ಪಟ್ಟು ಕೆಲಸ ಮಾಡ್ತಾರೋ, ನ್ಯಾಯವಾಗಿ ದುಡಿತಾರೋ ಅವರಿಗೆಲ್ಲ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಏನೋ ಆಸೆ ಪಟ್ಟು ಜೂಜನ್ನು ಆಡುವಂಥದ್ದು ಇರಬಹುದು, ಇಂಥದ್ದಕ್ಕೆಲ್ಲ ಕೈ ಹಾಕಿದರೆ ಮಾತ್ರ ಅದು ಏನು ಹೇಳಿ ಸಮಸ್ಯೆ ಉಂಟಾಗುವುದಕ್ಕೆ ಅವಕಾಶ ಇದೆ, ಆಯಿತಾ. ಇದು ಕೇತುಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಟ್ಟಲ್ಲಿ ಈ ವರ್ಷದಲ್ಲಿ ನಿಮಗೆ ಇಷ್ಟು ಏನು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಈಗ ನಾವೇನು ಮಾಡೋಣ ಅಂತ ಹೇಳಿ ಆದರೆ, ಈ ವರ್ಷದಲ್ಲಿ ನೀವು ಯಾವ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿಯವರೆಗೆ ನೀವು ಮಾಡಿಕೊಂಡು ಬಂದಿದ್ದಂತಹ ಆಚರಣೆಗಳನ್ನು ಬಿಡುವ ಹಾಗಿಲ್ಲ. ಅಂದರೆ ಏನು ಹೇಳಿ, ಇಲ್ಲಿವರೆಗೆ ಕಷ್ಟ ಇತ್ತು, ನಾನು ನೋಡಿದ್ದೆ ಅಲ್ಲ, ಅಥವಾ ಹೇಳಿದ್ದೀನಿ, ಏನು 2023ನೇ ಸಾಲು ತುಂಬ ಕಷ್ಟ ಇತ್ತು. ಅದಕ್ಕಿಂತಲೂ 2024ನೇ ಸಾಲು ಪರವಾಗಿಲ್ಲ, ಅಂದರೆ ಹೋದ ವರ್ಷ ಪರವಾಗಿಲ್ಲ, ಅಂದರೆ ಅರ್ಧದಷ್ಟು ಕಷ್ಟ ಕಮ್ಮಿ ಆಯಿತು. ಈ 2025ನೇ ಸಾಲಿನಲ್ಲಿ ಎಲ್ಲ ಕಷ್ಟಗಳು ಮುಗಿಯುತ್ತೆ, ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಿರುವಂಥದ್ದು. ಹಾಗಾಗಿ ಏನು ಹೇಳಿ, ಇಲ್ಲಿವರೆಗೆ ನೀವು ಮಾಡಿಕೊಂಡು ಬಂದಿರುವಂತಹ ಆಚರಣೆಗಳನ್ನು ಬಿಡುವ ಹಾಗಿಲ್ಲ. ಕಷ್ಟ ಇರುವಾಗೆಲ್ಲ ಏನು ಭಗವಂತನ ಒಂದು ನೆನಪು ಎಲ್ಲ ಉಂಟಾಗುತ್ತೆ.
ಆದರೆ ಸುಖ ಬಂದಂತಹ ಸಂದರ್ಭದಲ್ಲಿ ನಮಗೆ ಅದು ಯಾವುದು ಕೂಡ ನೆನಪೇ ಬರುವುದಿಲ್ಲ. ಆ ರೀತಿ ಮಾಡುವ ಹಾಗಿಲ್ಲ. ಹಿಂದಿನ ದಿನಗಳನ್ನು ನೆನಪಿಟ್ಕೊಳ್ಬೇಕು. ಮತ್ತು ಇಲ್ಲಿವರೆಗೆ ಏನಾದರೂ ಭಗವಂತನ ನಾಮದ ಸ್ತೋತ್ರಗಳನ್ನು ಓದುವಂಥದ್ದು ಅಥವಾ ಭಗವಂತನ ನಾಮದ ಜಪಗಳನ್ನು ಮಾಡುವಂಥದ್ದು, ಈ ರೀತಿಯಾಗಿ ಏನನ್ನ ನೀವು ಧಾರ್ಮಿಕವಾದ ಆಚರಣೆಗಳನ್ನು ಇಟ್ಕೊಂಡಿದ್ರು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಒಳ್ಳೆ ಕಾಲ ಬಂದಿದೆ, ಎಲ್ಲ ಅಭಿವೃದ್ಧಿ ಉಂಟಾಗ್ತಿದೆ ಅಂತ ಹೇಳಿ ಅದನ್ನೆಲ್ಲ ಮರೆತು ಬಿಡುವ ಹಾಗಿಲ್ಲ. ಆಯ್ತಾ? ಧಾರ್ಮಿಕರಾಗೇ ಇರಬೇಕು. ವಾಸ್ತವವಾಗಿ ಇದನ್ನೇ ನಾನು ಯಾವಾಗಲೂ ಹೇಳುವಂಥದ್ದು. ಏನು ಹೇಳಿ, ಕೆಟ್ಟ ಕಾಲಗಳು ಏನು ಒಂದು ಲೆಕ್ಕದಲ್ಲಿ ಉತ್ತಮ, ಒಳ್ಳೆ ಕಾಲ ಬಂದವಾಗ ಅತ್ಯಂತ ನಾವು ಜೋಪಾನವಾಗಿರಬೇಕು. ಅವಾಗ ನಾವು ನಿಜವಾಗಿಯೂ ಧಾರ್ಮಿಕರಾಗಿ ನಡೆದುಕೊಳ್ಬೇಕು. ಆಯ್ತಾ? ಹಾಗಾಗಿ ಆದಷ್ಟು ಧಾರ್ಮಿಕರಾಗಿ ನಡೆದುಕೊಳ್ಬೇಕು. ಇನ್ನೊಂದು, ಆದಷ್ಟು ವಿನಮ್ರರಾಗಿ ನೀವು ನಡೆದುಕೊಳ್ಬೇಕು. ಅಂದರೆ ಆದಷ್ಟು ವಿನಯತೆಯಿಂದ ನೀವು ನಡೆದುಕೊಳ್ಬೇಕು. ಆಯ್ತಾ? ಅಹಂಕಾರ ಇತ್ಯಾದಿಗಳಿಗೆ ಅವಕಾಶ ಕೊಡಬಾರ್ದು. ಒಳ್ಳೆ ಕಾಲ ಬಂದಿದೆ ಅಂತ ಹೇಳಿ ಎಲ್ಲದರಲ್ಲೂ ಅಭಿವೃದ್ಧಿ ಉಂಟಾಯಿತು ಅಂತ ಹೇಳಿ. ಆಯ್ತಾ? ಯಾಕೆ ಮಾಕುರು ಧನ ಜನ ಯೌವನ ಗರ್ವಂ ಹರತಿ ನಿಮೇಷಾತ್ ಕಾಲ ಸರ್ವಂ. ಆಯ್ತಾ? ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ, ಅಥವಾ ನನ್ನ ಹತ್ರ ಸಿಕ್ಕಾಪಟ್ಟೆ ಜನ ಇದೆ, ಜನಗಳಿದ್ದಾರೆ ನನ್ನ ಹತ್ರ, ಈ ರೀತಿಯಾಗಿ, ಅಥವಾ ನನ್ನ ಹತ್ರ ಸಿಕ್ಕಾಪಟ್ಟೆ ಶಕ್ತಿ ಇದೆ ಅಂಥೇಳಿ ಯಾವತ್ತೂ ಕೂಡ ನಾವು ಅಹಂಕಾರವನ್ನು ಮಾಡುವುದಕ್ಕೆ ಹೋಗಬಾರ್ದು. ನಮಗೆ ಒಳ್ಳೆಯ ಸಮಯ ಬಂದಿದೆ ಅಂತ ಹೇಳಿ ಆದ ಪಕ್ಷದಲ್ಲಿ ಕಾಲ ಒಂದೇ ನಿಮಿಷದಲ್ಲಿ ಎಲ್ಲವನ್ನು ಕೂಡ ಬೇಕಾದರೆ ವಾಪಸ್ ಇಸ್ಕೊಂಡು ಹೋಗುವುದಕ್ಕೆ ಅವಕಾಶ ಇದೆ. ಕಾಲಚಕ್ರ ತಿರುಗ್ತಾ ಇರುತ್ತೆ ಅಲ್ವಾ? ಈಗೇನು ಹೇಳಿ, ನಿಮಗೆ ಅತ್ಯಂತ ಉತ್ತಮವಾದ ಸಮಯ ಬಂದಿದೆ. ಈಗ ಇನ್ನೊಂದು 2.5 ವರ್ಷ ಬಿಟ್ಟರೆ ಈ ಏಕಾದಶ ಭಾವದಲ್ಲಿ ಶನಿ ಇದೆಯಲ್ಲ, ಅದು ನಿಮಗೆ ದ್ವಾದಶ ಭಾವಕ್ಕೆ ಹೋಗುತ್ತೆ. ಅಂದರೆ 7.5 ಶುರುವಾಗುತ್ತೆ ಇನ್ನು 2.5 ವರ್ಷ ಬಿಟ್ಟು. ಆಯ್ತಾ? ಈಗ ತುಂಬ ಏನು ಉತ್ತಮವಾದ ಸಮಯ ಅಂತ ಹೇಳುವಂಥದ್ದು ಇದೆ. ಹಾಗಾಗಿ ಇದನ್ನ ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಬೇಕು. ಆಯ್ತಾ? ಈ ರೀತಿಯಾಗಿ ಏನು ಅಂತ ಹೇಳಿ, ಆದರೆ ಒಳ್ಳೆ ಕಾಲ ಬಂದಿದೆ ಅಂತ ಹೇಳಿ ತಪ್ಪಾಗಿ ನಡೆದುಕೊಳ್ಬಾರ್ದು. ಅಷ್ಟನ್ನೇ ನಾನು ಹೇಳ್ತಿರುವಂಥದ್ದು. ಆಯ್ತಾ? ಯಾಕಂದರೆ ಇನ್ನೊಂದು 2.5 ವರ್ಷ ಬಿಟ್ಟು 7.5 ಶುರುವಾಗುತ್ತೆ. ಅದು ಶುರುವಾದವಾಗ ಏನು ಹೇಳಿ, ಮನುಷ್ಯ ಏನೇನು ಕೆಟ್ಟ ಕೆಲಸವನ್ನು ಮಾಡಿರ್ತಾನೋ ಅದಕ್ಕೆ ಸರಿಯಾಗಿ ಅವಾಗ ಫಲವನ್ನು ಅನುಭವಿಸಲೇಬೇಕಾಗುತ್ತೆ. ಯಾರು ಕೂಡ ತಪ್ಪಿಸ್ಕೊಂಡು ಹೋಗುವುದಕ್ಕೆ ಅವಕಾಶ ಇಲ್ಲ. ಆಯಿತಾ? ಅವಾಗ 2.5 ವರ್ಷ ಆದಮೇಲೆ ನೀವು ಅವಾಗ ಈ ಥರ ಆಗ್ತಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡಬಾರ್ದು. ಅದಕ್ಕೋಸ್ಕರ ನಾನು ಇವತ್ತೇ ಹೇಳ್ತಾ ಇದ್ದೀನಿ, ಏನು ಒಳ್ಳೆ ಸಮಯ ಬಂದಿದೆ, ನಿಮಗೆ ಚೆನ್ನಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಹಾಗಾಗಿ ಧಾರ್ಮಿಕರಾಗಿ ನಡೆದುಕೊಳ್ಳಿ. 4 ಜನಕ್ಕೆ ಏನಾದರೂ ಸಹಾಯ ಮಾಡಿ. ನೀವು ಇವತ್ತು ಒಳ್ಳೇದು ಮಾಡಿದರೆ ನಾಳೆ ಕಾಲಚಕ್ರ ತಿರುಗ್ತಾ ಇರುತ್ತೆ. ನಾಳೆ ಒಂದು ಕೆಟ್ಟ ಸಮಯ ಎಲ್ಲರಿಗೂ ಬರುತ್ತೆ. ಏನು ಅಂತ ಹೇಳಿ, ಅದು 7.5 ಅಂತ ಹೇಳುವಂಥ ಎಲ್ಲರಿಗೂ ಬರುತ್ತೆ, ದ್ವಾದಶ ರಾಶಿಗೂ ಬರುತ್ತೆ. ಇವತ್ತೋ ನಾಳೆನೋ ಅಂತ ಹೇಳುವಂಥದ್ದು ಕಾಲ ಅಷ್ಟೇ. ಆಯಿತಾ? ಆ ರೀತಿಯಾದಂತಹ ಕೆಟ್ಟ ಕಾಲ ಬಂದೋಗ್ಲೂ ಕೂಡ ನಿಮಗೆ ಅವಾಗ ಯಾವುದೇ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಅದಕ್ಕೆ ಒಳ್ಳೆ ಕಾಲ ಬಂದೋಗಿ ನಾವು ಸರಿಯಾಗಿ ನಡ್ಕೊಳ್ಬೇಕು. 4 ಜನಕ್ಕೆ ನಮಗೆ ಒಳ್ಳೇದು ಮಾಡುವುದಕ್ಕೆ ಶಕ್ತಿ ಉಂಟಾಯಿತು ಅಂತ ಹೇಳಿ ಆದರೆ 4 ಜನಕ್ಕೆ ಒಳ್ಳೇದು ಮಾಡಬೇಕು. ಅವಾಗ ನಮಗೆ ಕೆಟ್ಟ ಕಾಲ ಬಂದವಾಗಲೂ ಕೂಡ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಒಟ್ಟಲ್ಲಿ ಆ ರೀತಿಯಾಗಿ ಒಳ್ಳೆಯ ರೀತಿಯಾಗಿ ನಡೆದುಕೊಳ್ಬೇಕು ಅಂತ ಹೇಳಿರುವಂಥದ್ದು. ಇನ್ನೊಂದು ಏನು, ಈ ಹಿಂದೆಯೇ ಹೇಳಿದಂತೆ ಜೂಜು ಮುಂತಾದವುಗಳಿಂದ ನೀವು ದೂರ ಇರಬೇಕು. ಇನ್ನೊಂದು, ಉದ್ಯೋಗದ ಸ್ಥಳದಲ್ಲಿ ನೀವು ಆದಷ್ಟು ಶಾಂತಿಯುತವಾಗಿ ವರ್ತನೆ ಮಾಡಬೇಕು. ಇದಿಷ್ಟು ವಿಚಾರದಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಏನು ನಿಮಗೆಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಆದಷ್ಟು ನೀವು ಈ ವರ್ಷದಲ್ಲಿ ಏನು ಮಾಡಬೇಕು ಹೇಳಿ, ಗಣಪತಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ. ಆಯಿತಾ? ಇದಿಷ್ಟು ಕೂಡ ಈ 2025ನೇ ಸಾಲಿನ ನಿಮ್ಮ ಒಂದು ವರ್ಷ ಭವಿಷ್ಯ.